Good morning. ಸುಮತಿಭಿರನಮಿಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಚಂದ್ರಹಜಮಹಮಮೇಜಂ ಧೇಜಮಾಮ್ನಾಯವೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಜಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂದಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसी भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ವಿಚಾರ ಆಗ್ತಾ ಇತ್ತು. ಅದರಲ್ಲಿ 231ನೇ ಸುಧಾಮೂಲನೆ, ಅಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ವಿಚಾರ. ನನ್ನೆ ಏನೋ ಓದ್ತಾ ಇದ್ವಿ, ಅದ್ರ ಮುಂದಿನ ಭಾಗ. ವೈವಸ್ವತಸ್ಯೈವ ವೈವಸ್ವತಾದ್ ಅವರತಾಯಾಹ ಬಾಧಿತತ್ವೇನ ಮನುಶಬ್ದಸ್ಯ ಮನು ಮಾತ್ರ ಪರತ್ವ ಅಯೋಗ ಅಂತ ಇಷ್ಟು ಬಂತು. ಅಂದ್ರೆ ಇಲ್ಲಿ ವೈವಸ್ವತೋ ಮನುಶ್ಚಾಶ್ವಿ ಪಶ್ಚಾದನ್ಯೇ ತಥೋ ವರಾಹ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಏನ್ ಹೇಳಿದ್ರು, ಮನು ಅಂತ ಶಬ್ದವನ್ನು ಬಳಸಿದ್ದಾರೆ. ಮನು ಅಂತ ಬಳಸಿದ್ರೆ ಎಷ್ಟು ಮನು? ಸ್ವಯಂಭುವ ಮನು, ತಾಪಸ ಮನು, ಅನೇಕ ಮನುಗಳಿದ್ದಾರೆ. ಹಾಗಾದ್ರೆ ಅನೇಕ ಮನುಗಳಲ್ಲಿ ಯಾರನ್ನ ಅಂತ ತಗೊಳ್ಬೇಕು, ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಇಲ್ಲಾಂದ್ರೆ ಈ ವೈವಸ್ವತ ಮನುಶ್ಚ ಅಶ್ವಿಪಶ್ಚ ಅನ್ಯೇ ತಥೋವರಾಹ ಅಂತ, ಅಂದ್ರೆ ವೈವಸ್ವತ ಮನು ಏನಿದ್ದಾರೆ ಅವರಿಗಿಂತನೂ ಕೆಳಗೆ ಅನೇಕ ಮನುಗಳಿದ್ದಾರೆ ಅಂತ. ಅದರಲ್ಲಿ ಸರಿಯಾಗಿ ಹೇಳೋದಿದ್ರೆ ನಿಮಗೆ ಇವಾಗ 14 ಮನುಗಳಿದ್ದಾರೆ. ಅದರಲ್ಲಿ ಮೊದಲನೇವರು ಸ್ವಯಂಭುವ ಮನು, ಅವ್ರು 10ನೇ ಕಕ್ಷೆಯಲ್ಲಿ ಬಂದಿದ್ದಾರೆ. ಇನ್ನು 4ನೇವರು ತಾಪಸ ಮನು, ಮೊದಲನೇ ಕಕ್ಷೆ ಅಂದ್ರೆ ಭಗವಂತನ ಅವತಾರ. 7ನೇವರು ವೈವಸ್ವತ ಮನುಗಳು, 16ನೇ ಕಕ್ಷೆಯಲ್ಲಿ ಅವ್ರು ಬಂದಿದ್ದಾರೆ. ಇನ್ನು ಉಳಿದವರು ಯಾರ್ಯಾರಿದ್ದಾರೆ ಅವರೆಲ್ಲ 10 ಜನ ಈ 19ನೇ ಕಕ್ಷೆಯಲ್ಲಿ ಬರ್ತಾರೆ, ಇನ್ನೆಲ್ಲ. ಹಾಗಾದ್ರೆ 3 ಜನ ಮಾತ್ರ. ಒಂದು ಮೊದಲನೇ ಕಕ್ಷೆಯಲ್ಲಿ ಬರೋ ತಾಪಸಮನು, 10ನೇ ಕಕ್ಷೆಯಲ್ಲಿ ಬರೋ ಸ್ವಯಂಭುವಮನು, 16ನೇ ಕಕ್ಷೆಯಲ್ಲಿ ಬರೋ ವೈವಸ್ವತಮನು. ಈ 3 ಜನರನ್ನ ಬಿಟ್ರೆ ಇದು ಮಿಕ್ಕಿದ 11 ಜನ 19ನೇ ಕಕ್ಷೆಯಲ್ಲಿ ಬರ್ತಾರೆ. ಮತ್ತೆ ಈಗ ಯಾರನ್ನು ತಗೊಳ್ಬೇಕಿಲ್ಲಿ? ವೈವಸ್ವತ ಮನುಗಳು ಅವರರು, ಇದು ಮನುಗಳೆಲ್ಲ ಅವರರು ಅಂತ ಹೇಳಿದ್ದಾರೆ. ಮನುಗಳೆಲ್ಲ ಅವರರು ಅಂತಂದ್ರೆ ಯಾವ ಯಾವ ಮನುಗಳು ಅಂತ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು. ಆದ್ರೆ ಅದನ್ನು ಹೇಳಲಿಲ್ವಲ್ಲ ಅಂತ ಪ್ರಶ್ನೆ.
ಅದಕ್ಕೆ ಅವ್ರ ಉತ್ತರ ಹೇಳ್ತಾರೆ ನೋಡಿ. ಈಗ ಬ್ರಹ್ಮಪುತ್ರರು ಅಂತಂದು ಕೂಡ್ಲೆ ಎಲ್ಲಾ ಬ್ರಹ್ಮಪುತ್ರರನ್ನು ತಗೊಂಡ್ರ ಇಲ್ಲ, ಸಪ್ತರ್ಷಿಗಳನ್ನ ತಗೊಂಡ್ವಿ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ ಇವನ್ನೆಲ್ಲ ತಗೊಂಡಿದ್ದು. ಮಿಕ್ಕಿದವನ್ನೆಲ್ಲ ಬಿಟ್ಟಿದ್ಯಾಕೆ? ಅಪವಾದ ಮಾತು. ಎಲ್ರೂ ಊಟಕ್ಕೆ ಬನ್ನಿ ಅಂತಂದ್ರೆ ಜಗತ್ನಲ್ಲಿರೋರೆಲ್ಲ ಬನ್ನಿ ಅಂತ ಅರ್ಥ ಅಲ್ಲ, ಕೆಲವ್ರು ಬಿಟ್ಟು ಅಂತಾನೆ ಅರ್ಥ. ಮಠದಲ್ಲಿ ಕೂಗ್ತಾ ಇರ್ತಾರೆ ಎಲ್ರು ಊಟಕ್ಕೆ ಬನ್ನಿ ಅಂತ, ಅಲ್ಲಿರೋರು ಬನ್ನಿ, ಎಲ್ರು ಬನ್ನಿ ಅಂತ ಊಟಕ್ಕೆ. ಅದು ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾ ಕಡೆ ಇರೋರು ಬನ್ನಿ ಊಟಕ್ಕೆ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಎಲ್ಲಾ ಬನ್ನಿ ಅನ್ನೋ ಶಬ್ದ ಎಲ್ಲಾ ಅಂತ ಬಳಸಿದ್ರು ಅದಕ್ಕೆ ಅರ್ಥ ಏನು? ಸಂಕೋಚ. ಎಲ್ಲ ಅಂದ್ರೆ ಈ ಸ್ಥಳದಲ್ಲಿರೋ ಎಲ್ರು ಬನ್ನಿ ಅಂತ ಅರ್ಥ ಅಷ್ಟೇ. ಆದ್ರಿಂದ ಸಂಕೋಚ ಅನ್ನೋ ಮಾಡ್ಬೇಕು. ಸಂಕೋಚ ಅಂದ್ರೇನು? ಜಾಸ್ತಿ ಅಲ್ಲ, ಅರ್ಥವನ್ನ ಕೆಲವುದನ್ನ ಮಾತ್ರ ತಗೊಳ್ಬೇಕು, ಪೂರ್ತಿ ಅರ್ಥ ಅಲ್ಲ. ಅದಕ್ಕೆ ಸಂಕೋಚ ಅರ್ಥ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದ್ರಿಂದ ವ್ಯಾಪಕವಾದ ಅರ್ಥ ತಗೊಳ್ದೇನೆ ಕಡಿಮೆ ಅರ್ಥವನ್ನ ತಗೊಳ್ಬೇಕು ಅಂತ ಇಷ್ಟಿದೆ. ಈಗ ವೈವಸ್ವತ ಮನುವನ್ನ ತಗೊಂಡಾಗ ವೈವಸ್ವತ ಮನುಗಳೇ ವೈವಸ್ವತ ಮನುವಿಗಿಂತ ಚಿಕ್ಕವರು ಅಂತ ಆಗಲ್ಲ. ಆದ್ರಿಂದ ಮನು ಶಬ್ದಕ್ಕೆ ಈ ವೈವಸ್ವತ ಮನುವನ್ನು ತಗೊಳ್ಳಿಕ್ ಬರಲ್ಲ. ಇನ್ನು ಅನಿರುದ್ಧ ಸಮತ್ವೇನ, ಸ್ವಯಂಭವ ಮನುಗಳು ಅನಿರುದ್ಧನಿಗೆ ಸಮಾನ ಅಂತ ಹೇಳಿದ್ದಾರೆ. ಆದ್ರಿಂದ ಅವರು ವೈವಸ್ವತ ಮನುವಿಗಿಂತ ಕೆಳಗಿನವರು ಅಂತ ಅವ್ರನ್ನೂ ತಗೊಳ್ಳಿಕ್ ಬರಲ್ಲ. ಯಾಕೆ ಅನಿರುದ್ಧನಿಗೆ ಸಮಾನ ಸ್ವಯಂಭವ ಮನುಗಳು ಅಂತ ಅವ್ರ ಕಕ್ಷೆನೇ ಬೇರೆ ಆಗ್ಬಿಡುತ್ತೆ, ಮೇಲ್ ಬರ್ತಾರೆ, 10ನೇ ಕಕ್ಷೆಯಲ್ಲೆಲ್ಲ ಬರ್ತಾರೆ. ಇನ್ನು ತಾಪಸ ಮನುವನ್ನು ತಗೊಳ್ಳೋಣ ಅಂತಂದ್ರೆ ಸಾಕ್ಷಾತ್ ಭಗವಂತನ ಅವತಾರ, ಅವರು ವೈವಸ್ವತ ಮನುವಿಗಿಂತ ಚಿಕ್ಕವರಲ್ಲ. ಹಾಗಾದ್ರೆ ವೈವಸ್ವತ ಮನುವಿಗಿಂತ ಚಿಕ್ಕವರು ಅಂದ್ರೆ ಈ ಕಡೆ ಸ್ವಯಂಭವ ಮನು ಅಲ್ಲ, ತಾಪಸ ಮನು ಅಲ್ಲ, ತಾನು ಅಲ್ಲ. ತನಗಿಂತ ತಾನು ಚಿಕ್ಕವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ತನಗೆ ಸಮಾನ ಆಗ್ಬಹುದು, ದೊಡ್ಡವನು ಆಗಲ್ಲ, ಈ ಕಡೆ ಚಿಕ್ಕವನು ಆಗಲ್ಲ. ಈಗ ವಾಯುದೇವರಿಗಿಂತ ಚಿಕ್ಕವರು ದೊಡ್ಡವರು ಅಂತ ಆಗಲ್ಲ. ವಾಯುದೇವರಿಗೆ ಸಮಾನ ಅಂದ್ರೆ ತಮಗ್ ತಾವೇ ಸಮಾನ ಅಷ್ಟೇ. ಇನ್ನು ತನಗ್ ಸಮಾನರಾದವ್ರು ಬೇರೆಯವ್ರು ಇರಬಹುದು, ಅಂದ್ರೆ ತಮಗೆ ತಾವು ಅಂತ ಬಂದಾಗ ಸಮಾನತೆ ಒಂದು ಬಿಟ್ರೆ ಇನ್ ಮಿಕ್ಕಿದ್ದೇನೋ ಹೇಳಲಿಕ್ಕೆ ಬರಲ್ಲ, ಮೇಲೆ ಕೆಳಗಡೆ ಅಂತ. ಆದ್ರಿಂದ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಯಂಭುವ ಮನುಗಳು ಮತ್ತೆ ತಾಪಸ ಮನುಗಳು, ವೈವಸ್ವತ ಮನು, ಇವ್ರನ್ನೆಲ್ಲ ಬಿಡ್ಬೇಕಂತೆ. ಅದನ್ನ ಇಲ್ಲಿ ವೈವಸ್ವತೋ ಅಂದ್ರೆ ವೈವಸ್ವತ ಮನುವಿಗಿಂತ ಮಿಕ್ಕಿದ ಮನುಗಳೆಲ್ಲ ಅವರರು ಕೆಳಗಿನ ಕಕ್ಷೆಯಲ್ಲಿ ಬರ್ತಾರೆ. ಅದರಿಂದ ವೈವಸ್ವತ ಮನುವಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಬರ್ತಾರೆ ಅಂದ್ರೆ ಏನ್ ತಾತ್ಪರ್ಯ? 3 ಜನ ಮನುಗಳನ್ನ ಬಿಟ್ಟು ಅಂತ ಅರ್ಥ ಅಂತ ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನೊಂದು ವಿಶೇಷ ವಿಚಾರ ಇಲ್ಲಿದೆ ಈ ವ್ಯಾಖ್ಯಾನದಲ್ಲಿ. ತತ್ವಪ್ರದೀಪ ಗ್ರಂಥದ ಉದಾಹರಣೆ ಕೊಡ್ತಾರೆ. ಇದು ಬಹಳ ಅಪರೂಪ. ತತ್ವಪ್ರದೀಪ ಗ್ರಂಥದಲ್ಲಿ ಬಂದಿರೋ ವಿಷಯವನ್ನ ಇಲ್ಲಿ ಹೇಳ್ತಾರೆ. ತತ್ವಪ್ರದೀಪ ನಮಗೊತ್ತು, ತ್ರಿವಿಕ್ರಮ ಪಂಡಿತಾಚಾರ್ಯರ ಕೃತಿ. ತತ್ವಪ್ರದೀಪ ಬ್ರಹ್ಮಸೂತ್ರಗಳಿಗೆ ಅದು ಬಹಳ ವಿವರಣೆಯನ್ನ ಮಾಡುವಂತಹ ಗ್ರಂಥ. ಬಹಳ ವಿವರಣೆ ಇದೆ. ಅನೇಕ ಸಂದರ್ಭಗಳಲ್ಲಿ ಹೊಸ ವಿಚಾರ ಮತ್ತೆ ಹೊಸ ವೇದವಾಕ್ಯಗಳ ಉದ್ಧಾರಣೆ ಎಲ್ಲವೂ ಇದೆ. ತತ್ವಪ್ರದೀಪ ಗ್ರಂಥದಲ್ಲಿ ಇದರ ಬಗ್ಗೆ ಏನಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈಗ ಮುಂದೆ ಅದರ ವಿಷಯಕ್ಕೆ ಬರ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಶತದೇವತಾನ ಪರ್ಜನ್ಯ ಮಿತ್ರಾಂತರ್ಗತೆ. ಈಗ 100 ದೇವತೆಗಳಿದ್ದಾರೆ. ಆ 100 ದೇವತೆಗಳು ಪರ್ಜನ್ಯ ಮಿತ್ರ ಇವರ ಮಧ್ಯದಲ್ಲಿ ಬರ್ತಾರೆ. ಅಂದ್ರೆ ಪರ್ಜನ್ಯನಿಗಿಂತ ಉತ್ತಮ, ಇನ್ನು ಮಿತ್ರನಿಗಿಂತ ಅಧಮರು ಅಂತ ಬಂತು. ಅಂದ್ರೆ ಮಿತ್ರ ಅಂತಂದ್ರೆ 17ನೇ ಕಕ್ಷೆ, ಪರ್ಜನ್ಯ ಅಂತಂದ್ರೆ 20ನೇ ಕಕ್ಷೆಗೆ ಬರ್ತಾರೆ ಪರ್ಜನ್ಯ. ಇವರಿಬ್ಬರ ಮಧ್ಯದಲ್ಲಿ ಈ 100 ದೇವತೆಗಳು ಬರ್ತಾರೆ ಅಂತ ಇಷ್ಟು ಬಂತು. ಹಾಗಾದ್ರೆ 100 ದೇವತೆಗಳು ಯಾರು? ಉಕ್ತಾಭ್ಯೋ ಅನ್ಯಾಹ ಅಂದ್ಬಿಡ್ತಾರೆ. 100 ದೇವತೆಗಳು ಅಂದ್ರೆ ಸೋಮಪಾನ ಮಾಡ್ಲಿಕ್ಕೆ ಅರ್ಹರಾದ ದೇವತೆಗಳು ಅಂತ ಅರ್ಥ. ಸೋಮರಸ ಕುಡಿಲಿಕ್ಕೆ ಯೋಗ್ಯತೆ ಇರ್ಬೇಕು, ಅದು ಎಲ್ರಿಗೂ ಸಿಗಲ್ಲ. ಯಜ್ಞದಲ್ಲಿ ಆಹುತಿ ಏನು ಸೋಮರಸ ಕೊಡ್ತಾರೆ, ಅದನ್ನು ಕುಡಿಲಿಕ್ಕೆ ಯೋಗ್ಯರಾದ 100 ಜನ ದೇವತೆಗಳು ಈ 17 ಮತ್ತೆ 20ನೇ ಮಧ್ಯ ಕಕ್ಷೆಗಳಲ್ಲಿ ಬರ್ತಾರೆ 100 ಜನ ದೇವತೆಗಳು. ಆದ್ರೆ ಯಾರನ್ ಬಿಟ್ಟು ಎಲ್ರು ಅಲ್ಲ, ಅಲ್ಲಿ 100 ಅಂದ್ರೆ 100 ಜನನು ತಗೊಳ್ಬಾರ್ದು ಅಂತ ಒಂದು ವಿಷಯ ಸ್ವಾರಸ್ಯ. ಯಾಕಂದ್ರೆ ಈಗ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು ಅಂದ್ರೆ ಈಗ ಇಂದ್ರದೇವರು, ರುದ್ರದೇವರು, ಮುಖ್ಯ ಪ್ರಾಣದೇವರು, ಇವ್ರು ಯಾರಿಗೂ ಸೋಮಪಾನ ಅರ್ಹತೆ ಇಲ್ವಾ? ಅವ್ರಿಗೆಲ್ಲ ಇದೆ ಸೋಮಪಾನ ಅರ್ಹತೆ. ಅಂದ್ರೆ ಸೋಮರಸದ ಆಹುತಿ ಅವ್ರಿಗೆಲ್ಲ ಇದೆ, ಅವರೆಲ್ಲ ಯೋಗ್ಯರು. ಮತ್ತ ಹಾಗಾದ್ರೆಲ್ಲ ಅವರು ಈ 100 ದೇವತೆಗಳಲ್ಲಿ ಸೇರ್ತಾರ? 100 ದೇವತೆಗಳಲ್ಲಿ ಅವ್ರನ್ನ ಸೇರಿಸ್ಕೊಂಡ್ರೆ ಅವ್ರನ್ನ ನೀವು 17 ಮತ್ತೆ 20ನೇ ಕಕ್ಷೆಯ ಒಳಗಡೆ ಹೇಳ್ಬೇಕು. ಯಾಕೆ 100 ದೇವತೆಗಳನ್ನ ಹೇಳ್ತಾ ಇರೋದು. 100 ದೇವತೆಗಳು ಈ ಮಿತ್ರ ಮತ್ತೆ ಪರ್ಜನ್ಯರ ಮಧ್ಯಕ್ಕೆ, ಅಂದ್ರೆ ಈ 17 20 ಕಕ್ಷೆಗಳ ಮಧ್ಯದಲ್ಲಿ ಬರ್ತಾರೆ.
ಹಾಗಾದ್ರೆ ಇವನ್ನೆಲ್ಲ ತಗೊಳ್ಳಿಕ್ಕಾಗತ್ತಾ? ಅದಕ್ಕೆ ಹೇಳಿದ್ರು 13 ದೇವತೆಗಳನ್ನ ಬಿಟ್ಟು ಬೇರೆ ದೇವತೆಗಳನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ 100 ಜನದಲ್ಲಿ. ಹಾಗಾದ್ರೆ 100 ಜನದಲ್ಲಿ 13 ದೇವತೆಗಳನ್ನ ಬಿಟ್ಟು ಅಂದ್ರೆ ಎಷ್ಟು ದೇವತೆಗಳು ಅಂತ ಅರ್ಥ ಈಗ ಈ ಕಕ್ಷೆಯಲ್ಲಿ ಬರೋರು? 87 ಜನ. 87 ಜನ ದೇವತೆಗಳನ್ನ ಇಲ್ಲಿ ಶತದೇವತೆಗಳು ಅನ್ನೋದನ್ನ ತಗೊಬೇಕಂತೆ. ಹಾಗಾದ್ರೆ ಸೋಮಪಾನ ಮಾಡ್ಲಿಕ್ಕೆ ಅರ್ಹರಾದ ದೇವತೆ 100 ಜನ ನಿಜ. ಅದರಲ್ಲಿ ಈ 17, 20ನೇ ಕಕ್ಷೆ ಒಳಗಡೆ ಬರೋ ದೇವತೆಗಳು ಅಂದ್ರೆ 87 ಜನ ಅಷ್ಟೇ. ಸಪ್ತಾಶೀತಿ ಅಂತ ಬರೀತಾರೆ ಇಲ್ಲಿ 87 ಹೊರತು 100 ದೇವತೆಗಳನ್ನ ತಗೊಂಬಾರ್ದು. ಆಗ ತಾರತಮ್ಯ ಆಚೆ ಈಚೆ ಆಗ್ಬಿಡುತ್ತೆ. ಹಾಗಾದ್ರೆ 13 ದೇವತೆಗಳು ಯಾರು? ಅವ್ರನ್ನ ಯಾಕೆ ನೀವು ಇಲ್ಲಿ ತಗೊಳ್ಳಿಲ್ಲ ಅಂದ್ರೆ ಅವ್ರು ಬೇರೆ ಬೇರೆ ಕಕ್ಷೆಯಲ್ಲಿ ಬರ್ತಾರೆ, ಅವ್ರು ಸಾಮಾನ್ಯರಲ್ಲ. ಅದ್ ಯಾರು? ಸೋಮಾರ್ಹ ಶತದೇವತಾನಾಂ ಮಧ್ಯೆ ಅಂತಾರೆ. ಯಾರು? ಉಷಾ ಸ್ವಾಹ ಚ ಪರ್ಜನ್ಯ ಇತ್ಯಾದೌ ಉಕ್ತಾಹ. ಉಷಾ ಸ್ವಾಹ ಚ ಪರ್ಜನ್ಯೋ ಅಂತ ಈಗ ಶ್ಲೋಕ ಪ್ರಾರಂಭ ಆಯ್ತಾರೆ ಅನುವ್ಯಾಖ್ಯಾನದಲ್ಲಿ ಅವರೆಲ್ಲ. ಉಷಾದೇವಿ, ಸ್ವಾಹಾದೇವಿ, ಪರ್ಜನ್ಯ. ಪರ್ಜನ್ಯ ನಿಜ, ಯಾಕಂದ್ರೆ 20ನೇ ಕಕ್ಷೆಯಲ್ಲಿ ಬರೋದು. ಅವ್ರು ಈ ಕಕ್ಷೆಯಲ್ಲಿ ಬರಲ್ಲ, ಅದನ್ನ ಇಲ್ಲಿ ಸೇರಿಸೋ ಹಾಗಿಲ್ಲ. ಈ ಕಡೆ ಕೆಳಗಿನವ್ರು ಸೇರಿಸೋ ಹಾಗಿಲ್ಲ, ಮೇಲ್ನವರು ಆ ಕಕ್ಷೆಯಲ್ಲಿ ಸೇರಿಸೋ ಹಾಗಿಲ್ಲ. ಯಾರು ಯಾವ ಕಕ್ಷೆಯಲ್ಲಿ ಇದಾರೋ ಅವ್ರನ್ನೇ ಅಲ್ಲಿ ಸೇರಿಸ್ಬೇಕಷ್ಟೆ. ಇನ್ ಯಾರ್ಯಾರಿದ್ದಾರೆ? ಪರ್ಜನ್ಯ, ಮಿತ್ರ. ಪರ್ಜನ್ಯ ಅಂದ್ರೆ 20ನೇ ಕಕ್ಷೆ, ಮಿತ್ರ ಅಂತಂದ್ರೆ 17ನೇ ಕಕ್ಷೆ. ಇನ್ನು ಅಗ್ನಿದೇವರು ಬರ್ತಾರೆ, ಅವ್ರು 15ನೇ ಕಕ್ಷೆಯಲ್ಲಿ ಬರ್ತಾರೆ. 13ನೇ ಕಕ್ಷೆಯಲ್ಲಿ ವರುಣದೇವರು ಬರ್ತಾರೆ. ಇದೇ ರೀತಿ ಪ್ರವಾಹವಾಯು 11ನೇ ಕಕ್ಷೆ. ಇನ್ನು ಇಂದ್ರದೇವರು 8ನೇ ಕಕ್ಷೆ, ರುದ್ರದೇವರು 5ನೇ ಕಕ್ಷೆ. ಇನ್ನು 3ನೇ ಕಕ್ಷೆ ವಾಯುದೇವರು. ಅದೇ ರೀತಿ ಇನ್ನು ಸೂರ್ಯ 12ನೇ ಕಕ್ಷೆ. ಇನ್ನು ಬೃಹಸ್ಪತ್ಯಾಚಾರ್ಯರು ಬರ್ತಾರೆ, ಅಶ್ವಿನಿ ದೇವತೆಗಳು, ಅಹಂಕಾರಿಕ ಪ್ರಾಣ. ಇವರೆಲ್ಲ ಕಕ್ಷೆಯನ್ನ ನೋಡಿದೀವಿ. ಈ ಬೃಹಸ್ಪತಿಯ ಪತ್ನಿ 17ನೇ ಕಕ್ಷೆಗೆ ಬರ್ತಾರೆ. ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಮೊದಲೇ ಬರ್ಬೇಕು. ಅದರಲ್ಲಿ ಈ ದ್ವಾದಶ ಆದಿತ್ಯರ ಜೊತೆಗೆ ಕೆಲವರನ್ನೆಲ್ಲ ಹೇಳ್ತಾರೆ. ಬೃಹಸ್ಪತ್ಯಾಚಾರ್ಯರು ಇಂದ್ರನ ಕಕ್ಷೆಗೆ ಬರ್ತಾರೆ. ಆ ದೇವತಾ ಗುರುಗಳು ಇದು ಬೃಹಸ್ಪತ್ಯಾಚಾರ್ಯರು ಅಂತ ಹೇಳ್ತೀವಿ. ಆದ್ರೆ ಇಂದ್ರದೇವರಿಗಿಂತ ಬೃಹಸ್ಪತ್ಯಾಚಾರ್ಯರು ಸ್ವಲ್ಪ ಕಡಿಮೆ ಅನ್ನೋ ಮಾತು ಇದುವರೆಗೂ ಬಂದಿಲ್ಲ. ಅವರ ಕಕ್ಷೆಯಲ್ಲಿ ಬಂದಿದ್ದಾರೆ ಅಂತಿದೆ. ಎಲ್ಲಾದ್ರೂ ಕಡಿಮೆ ಅನ್ನೋ ಮಾತು ಬಂದ್ರೆ ಆಗ ನೋಡ್ಬೇಕು, ಅದ್ರ ಬಗ್ಗೆ ಮತ್ತೆ ವಿಪ್ರತಿಪತ್ತಿ ಇದೆ, ಅದ್ರ ಬಗ್ಗೆ ವಿವಾದ ಇದೆ ಅಂತ ಅರ್ಥ. ಅದನ್ನ ವಿಚಾರ ಮಾಡ್ಬೇಕು. ಇನ್ನು ಬೃಹಸ್ಪತ್ಯಾಚಾರ್ಯರ ಬಗ್ಗೆ ಆಯ್ತು, ಅವರು ಈ 10ನೇ ಕಕ್ಷೆಯಲ್ಲಿ ಬರೋರು ಅಂತ. ಇನ್ನು ಅಶ್ವಿನಿ ದೇವತೆಗಳು ಅಹಂಕಾರಿಕ ಪ್ರಾಣ. ಅಹಂಕಾರಿಕ ಪ್ರಾಣರು ಈ 9ನೇ ಕಕ್ಷೆಯಲ್ಲಿ ಬರೋರು, ಅಹಂ ಪ್ರಾಣ ಅಂತ. ಹೀಗೆ ಪ್ರತಿಯೊಬ್ಬರ ಕಕ್ಷೆಯನ್ನು ಹೇಳ್ತಾ ಬಂದ್ರು. ಇಲ್ಲೆಲ್ಲ ಕಕ್ಷೆ ನೋಡಿದಾಗ ಪರ್ಜನ್ಯರು ಮಾತ್ರ ಈ 19ನೇ ಕಕ್ಷೆ ದಾಟಿ ಮುಂದಕ್ಕೆ ಬರೋರು ಪರ್ಜನ್ಯರು. ಇನ್ ಮಿಕ್ಕಿದವರೆಲ್ಲ ಮೇಲಿನ ಕಕ್ಷೆಯಲ್ಲೇ ಬಂದಿದ್ದಾರೆ. ಯಾಕಂದ್ರೆ ಇನ್ನು ಅಶ್ವಿನಿ ದೇವತೆಗಳ ಪತ್ನಿಯರು ಆಮೇಲಿನ ಕಕ್ಷೆ ಅಂದ್ರೆ 24ನೇ ಕಕ್ಷೆಗೆ ಬರ್ತಾರೆ. ಹೀಗೆ ಒಬ್ಬೊಬ್ಬರವರದ ಕಕ್ಷೆಯಲ್ಲಿ ಅಂತೂ ಇಷ್ಟು ದೇವತೆಗಳು. ಹಾಗಾದ್ರೆ ಉಷಾ, ಸ್ವಾಹ, ಪರ್ಜನ್ಯ, ಮಿತ್ರ, ಅಗ್ನಿ, ವರುಣ, ಪ್ರವಾಹ, ಇಂದ್ರ, ರುದ್ರ, ಮುಖ್ಯ ಪ್ರಾಣ, ಸೂರ್ಯ, ಬೃಹಸ್ಪತಿ, ಅಶ್ವಿನಿ ದೇವತೆಗಳು, ಅಹಂಕಾರಿಕ ಪ್ರಾಣರು. ಇಷ್ಟು 13 ದೇವತೆಗಳಿದ್ದಾರೆ. ತಾಭ್ಯ ಅನ್ಯ. ಈ 13 ದೇವತೆಗಳನ್ನ ಬಿಟ್ಟು ಮಿಕ್ಕಿದವನ್ನ ತಗೊಳ್ಳಿ. ಶತದೇವತಾ ಅಂದ್ರೆ ಅಷ್ಟು ಅಂತ. ತತಶ್ಚ ಅದನ್ನೇನು ಹೇಳಿದಾಗಾಯ್ತು ಅಂದ್ರೆ ಪ್ರಧಾನರಾದ ವಾಯು ಮುಂತಾದ 13 ದೇವತೆಗಳನ್ನ ಬಿಟ್ಟು ಸಪ್ತಾಶೀತಿ ಸೋಮಪಾನ ಅರ್ಹ ದೇವತಾನಾಮೇವ 87 ದೇವತೆಗಳು ಯಾರು ಸೋಮಪಾನಕ್ಕೆ ಅರ್ಹರಾಗಿದ್ದಾರೋ ಅವರನ್ನೇ ಇಲ್ಲಿ ಶತದೇವತಾ ಶಬ್ದೇನ 100 ದೇವತೆಗಳು ಅನ್ನೋ ಶಬ್ದದಿಂದ ತಗೊಳ್ಬೇಕು. ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ ಇಷ್ಟು ಇಲ್ಲಿ ಬಂದ ವಿಷಯ. ಇದಾದ್ಮೇಲೆ ತತ್ವಪ್ರದೀಪೆ ಅಂತ ಹೇಳ್ತಾರೆ. ಅಂದ್ರೆ ಸೋಮ ಅರ್ಹ ದೇವತಾಕ್ರಮಸ್ತು ಅಂದ್ರೆ ಸೋಮಪಾನ ಮಾಡ್ಲಿಕ್ಕೆ ಅರ್ಹರಾದ ದೇವತೆಗಳಿದಾರಲ್ಲ ಅವರ ಕ್ರಮ ಏನು ಅಂತ ಇದನ್ನ ತತ್ವಪ್ರದೀಪ ಗ್ರಂಥದಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅನ್ನೋ ಅದು ಆ ವಿಷಯವನ್ನು ಹೇಳ್ತಾರೆ. ವಿಭಾಗ ಶತವತ್ ಅಂತ ವಿಭಾಗಾಧಿಕರಣ ಅಂತ ಒಂದು ಬರುತ್ತೆ. ಅಲ್ಲಿ ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಸ್ಯತು. 9 ದೇವತೆಗಳ ಮಧ್ಯೆ 100 ಜನ ದೇವತೆಗಳು ಅಂತ ಒಂದು ಪ್ರಮಾಣ ಬರುತ್ತೆ. ಆ ಪ್ರಮಾಣ ಉಲ್ಲೇಖ ಮಾಡ್ತಾ ತತ್ವಪ್ರದೀಪ ಗ್ರಂಥದಲ್ಲಿ ಈ ಸೋಮಪಾನ ಮಾಡ್ಲಿಕ್ಕೆ ಅರ್ಹರಾದ ದೇವತೆಗಳ ಕ್ರಮವನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಆ ಕ್ರಮ ಯಾವುದು? ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಎಲ್ಲ ಬಿಡಿಸಿದ್ದಾರೆ. ಮೊದಲನೇದಾಗಿ ಪ್ರಧಾನವಾಯು ಅಂತ ತಗೊಳ್ತಾರೆ. ಪ್ರಧಾನವಾಯು ಮೊದಲು, ಆಮೇಲೆ ಅಷ್ಟವಸುಗಳು, ಇನ್ನು ಪಿತೃಗಳಲ್ಲಿ ಅಗ್ನಿ ಬಂದಿದ್ದಾರೆ, ಇನ್ನು ರುದ್ರ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, 49 ಮರುತು ದೇವತೆಗಳು, 10 ವಿಶ್ವೇ ದೇವತೆಗಳು,
ಬೃಹಸ್ಪತ್ಯಾಚಾರ್ಯರು, ಪಿತೃಪತಯ 3 ಜನ ಪಿತೃಪತಿಗಳು, ರುಭು ಒಬ್ಬ, ಅಶ್ವಿನಿ ದೇವತೆಗಳು 2, ದ್ಯಾವಾ ಪೃಥಿವಿ 2. ತತಶ್ಚ ಆದ್ರಿಂದ ಏನಾಯ್ತು ಅಂದ್ರೆ ಸೋಮಪಾನ ಅರ್ಹ ಅಥವಾ ಸೋಮಪ ಅರ್ಹ ಶತದೇವತಾಂತರ್ಗತಾ ಸಪ್ತಾಶೀತಿ ದೇವತಾ, ಈ 87 ದೇವತೆಗಳು ಈ ಪರ್ಜನ್ಯ ಮತ್ತೆ ಮಿತ್ರದ ಒಳಗಡೆ ಬರ್ತಾರೆ ಅಂತ ಇಷ್ಟ ಆಯ್ತು. ಇದು 87 ದೇವತೆಗಳ ಬಗ್ಗೆ ಹೇಳಿತ್ತು. ಇನ್ನು ಸಪ್ತಾಶೀತಿ ದೇವತಾಕ್ರಮಸ್ತು ಅಂತ ಹೇಳಿದ್ದಾರೆ. ಇದೊಂದು ಶೋಧನೆ ಮಾಡುವಂತ ಅಗತ್ಯ ಇದೆ, ಅದೇನು ಅಂತ ಮತ್ತೆ ಹೇಳ್ತೀನಿ. ಇನ್ನು ಸಪ್ತವಸುಗಳು, ಸಪ್ತ ಆದಿತ್ಯರು, ಮತ್ತೆ 47 ಜನ ಮರುತ್ತುಗಳು, 10 ವಿಶ್ವೇ ದೇವತೆಗಳು, ಮತ್ತೆ 10 ರುದ್ರರು ಅಂತ ಬಂದಿದೆ. 10 ರುದ್ರ ಹೇಗೆ ಅಂತ, ಯಾಕಂದ್ರೆ ಪ್ರಧಾನ ರುದ್ರನ್ನು ಬಿಟ್ಟಿದ್ದಾರೆ ಅಂತ ಅರ್ಥ. ಇನ್ನು ಒಬ್ಬ ರುಭು, ಮತ್ತೆ 7 ಜನ, ಇದು 2 ದ್ಯಾವಾ ಪೃಥಿವಿ, ಮತ್ತೆ ಪಿತೃಪತಿಗಳು ಅಂದ್ರೆ ಪಿತೃದೇವತೆಗೆ ಹೇಳ್ತೀವಲ್ಲ, ಆ ಪಿತೃಪತಿಗಳು 3 ಜನ ಅಂತ ಇಷ್ಟು ಬಂತು. ಇಲ್ಲೆಲ್ಲ ಏನ್ ಮಾಡಿದ್ರು, ಒಬ್ಬೊಬ್ಬರನ್ನ ಬಿಟ್ಟಿದ್ದಾರೆ. ಅಂದ್ರೆ ಮೊದಲು ಹೇಳಿದ್ದು 100 ದೇವತೆಗಳ ಬಗ್ಗೆ, ಇಲ್ಲಿ ಈ 13 ಬಿಟ್ಟು ಮಿಕ್ಕಿದ 87 ದೇವತೆಗಳಿಂದ ಅವರ ಬಗ್ಗೆ ಹೇಳಿದ್ದಾರೆ. ಅದರಿಂದ ಇಲ್ಲಿ ಮೊದಲೇನ್ ಮಾಡ್ಬೇಕಾಗಿತ್ತು, ಶತದೇವತೆಗಳ ಬಗ್ಗೆ ಹೇಳ್ತೀವಿ ಅಂತ ಪ್ರತಿಜ್ಞೆಯಲ್ಲಿ ಮಾಡಿ ಇರ್ಬೇಕಾಯ್ತು. ಏನೋ ಒಂದು ಪದ ಅಲ್ಲಿ ಆಚೆ ಈಚೆ ಆಗಿದೆ ಇಲ್ಲಿ. ಅದರ ವಿಷಯ ಸರಿ ಇದೆ. ವಿಷಯ 100 ದೇವತೆಗಳ ಬಗ್ಗೆ ಮೊದಲು ಹೇಳಿದ್ರು, ಇವರು 100 ಜನ ದೇವತೆಗಳು, ಅದರ ಕ್ರಮ ಹೀಗಿದೆ ಅಂತ ಪ್ರಧಾನ ವಾಯುದೇವರಿಂದ ಆರಂಭ ಮಾಡಿಕೊಂಡು ಕೊನೆಯವರೆಗೆ ಬಂದ್ರು. ಅದೇ ದ್ಯಾವಾ ಪೃಥಿವಿ ದೇವತೆಗಳ ಬಗ್ಗೆ ಬಂದ್ರು. ಎರಡನೇದ್ರಲ್ಲಿ ಅಷ್ಟಬಸು ಅಂತ ತಗೊಳ್ಳಿಲ್ಲ, 8 ಅಂತ ತಗೊಳ್ಳಿಲ್ಲ, 7 ಬಸು, 7 ಆದಿತ್ಯರು ಅಂದ್ರೆ 3 ಜನ ಬಿಟ್ಟಲ್ಲಿ. 8 ಬಸುಗಳಲ್ಲಿ 7 ತಗೊಂಡು 1 ಬಿಟ್ಟಿದ್ದಾರೆ. ಸಪ್ತ ಆದಿತ್ಯರು ಅಂದ್ರೆ ಮಿಕ್ಕಿದ್ದು ಬಿಟ್ಟಿದ್ದಾರೆ, ಅಂದ್ರೆ 5 ಜನರನ್ನ ಬಿಟ್ಟಿದ್ದಾರೆ ಆದಿತ್ಯರಲ್ಲಿ. ಇನ್ನು 47 ಮರುತ್ತುಗಳು ಅಂದ್ರೆ 2 ಮರುತ್ತನ್ನು ಬಿಟ್ಟಿದ್ದಾರೆ, ಅಂದ್ರೆ ಅಹಂ ಪ್ರಾಣ ಮತ್ತೆ ಪ್ರಧಾನ ವಾಯು ಅವುಗಳನ್ನು ಬಿಟ್ಟಿದ್ದಾರೆ. 10 ವಿಶ್ವೇ ದೇವತೆಗಳು ಸರಿ. 10 ರುದ್ರರು ಯಾಕೆ, ಏಕಾದಶ 11ವರು ಯಾಕೆ ಬಿಟ್ಟು, ಪ್ರಧಾನ ರುದ್ರರು ಅವ್ರು ಇಲ್ಲಿ ಸೇರಿಸಲ್ಲ, ಇಲ್ಲಿ ಈ ಕಕ್ಷೆಗೆ ಬರಲ್ಲ. ಆದ್ರಿಂದ ಇನ್ ಮಿಕ್ಕಿದ್ದೆಲ್ಲ ಸರಿಯಾಗಿದೆ. ಹಾಗಾದ್ರೆ ಆದಿತ್ಯರಲ್ಲಿ ಕೆಲವರನ್ನ ಬಿಟ್ರು, ವಸುಗಳಲ್ಲಿ ಒಬ್ಬರನ್ನ, ಮರುದ್ದೇವತೆಗಳಲ್ಲಿ ಮತ್ತೆ ಏಕಾದಶ ರುದ್ರರಲ್ಲಿ, ಈ 4 ಕಡೆ ಏನಿದೆ ಇಲ್ಲಿ ಮಾತ್ರ ಸಂಕೋಚ ಮಾಡಿ ಈ ತೆಗೆದಿದ್ದಾರೆ. 13 ದೇವತೆಗಳನ್ನ ಬಿಟ್ಟು ಮಿಕ್ಕಿದ್ದು 87 ಜನ ಅಂತ ಹೇಳಿ, ಈ ಶತ ಸೋಮಪಾನಾರ್ಹ ದೇವತೆಗಳು ವಿಶೇಷವಾಗಿ ಯಾರು, ಅದ್ರಲ್ಲಿ ಯಾರನ್ನು ಬಿಡ್ಬೇಕು ಅಷ್ಟನ್ನ ತತ್ವಪ್ರದೀಪ ಗ್ರಂಥದಲ್ಲಿ ಕ್ರಮವನ್ನ ತಿಳಿಸಿದ್ದಾರೆ. ಅತ್ರ ಚ ಸೋಮಪಾನ ಅರ್ಹತ್ವ ಮಾತ್ರೇಣ ಆದಿತ್ಯೇಷು ಅಂತರ್ಗತೋಪಿ ಉರುಕ್ರಮಃ ಉಷಾಸ್ವಾಹ ಚ ಇತ್ಯಾದೌ ಅನುಕ್ತತಯ ಉಕ್ತಾನ್ಯತ್ವೇನ ಶೇಷತಯ ಉಕ್ತೋಪಿ ಅಧಿಕಾರಿ ವರ್ಗ ಬಹಿರ್ಭೂತತ್ವನ್ನ ಶೇಷತ್ವೇನ ವಿವಕ್ಷಣೀಯ. ಈ ಉರುಕ್ರಮ ಅಂತಂದ್ರೆ ಆದಿತ್ಯ, ಅಂದ್ರೆ ಸಾಕ್ಷಾತ್ ಭಗವಂತ, ಅವನನ್ನ ಇಲ್ಲಿ ತಗೊಳ್ಳಿಲ್ಲ. ಸೋಮಪಾನಕ್ಕೆ ಅರ್ಹತ್ವ ಮಾತ್ರೇಣ ಅಂತ ತಗೊಂಡ್ರೆ ಉರುಕ್ರಮ ಆದಿತ್ಯನನ್ನು ತಗೊಳ್ಬೇಕು. ದೇವರಿಗೆ ಯಾಕೆ ಸೋಮಪಾನಾರ್ಹತೆ ಇತ್ಯಾದಿಗಳ ವಿಚಾರ, ದೇವರ ಬಗ್ಗೆ ವಿಚಾರವನ್ನ, ಲಕ್ಷ್ಮೀ ದೇವಿ ಬಗ್ಗೆ ವಿಚಾರ ಅದು ಯಾವುದೂ ಇಲ್ಲ. ಮುಖ್ಯ ಪ್ರಾಣ ದೇವರಿಂದ ಶುರು, ಯಾಕೆಂದ್ರೆ ಅಧಿಕಾರಿ ವರ್ಗದಲ್ಲಿ ಸೇರಲ್ಲ, ಜೀವಕೋಟಿಯಲ್ಲಿ ಅವರಿಬ್ರು ಸೇರಲ್ಲ. ಈ ಕಡೆ ಲಕ್ಷ್ಮೀ ದೇವಿ ಮತ್ತೆ ಪರಮಾತ್ಮ ನಮಗೆ ಗೊತ್ತಿದೆ. ಹಾಗಾಗಿಯೇ ಉಪಾಸನಾಧಿಕಾರಿಗಳಲ್ಲಿ ಮೊದಲು ಅಂದ್ರೆ ಮುಖ್ಯ ಪ್ರಾಣ ದೇವರು, ಬ್ರಹ್ಮದೇವರು, ರುಜುದೇವತೆಗಳು, ಅಷ್ಟು ಅಲ್ಲಿಂದ ಶುರು ಮಾಡೋದು. ಇನ್ನು ಇವರಿಬ್ಬರನ್ನ ಬಿಟ್ಬಿಡ್ತೇವೆ, ಲಕ್ಷ್ಮೀ ದೇವಿ ಮತ್ತೆ ಪರಮಾತ್ಮನನ್ನ. ಹಾಗಾಗಿಯೇ ಅಧಿಕಾರಿ ವರ್ಗಸ್ಯ ಏವ ವಿವಕ್ಷಿತತ್ವ, ಅಧಿಕಾರಿ ವರ್ಗವನ್ನ ಮಾತ್ರ ಇಲ್ಲಿ ತಗೊಳ್ಬೇಕು, ಮಿಕ್ಕಿದವ್ರನ್ನ ತಗೊಳ್ಬಾರದು ಅಂತ ಅದನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ವಿವರಣೆ ಮಾಡ್ತಾರೆ, ಇನ್ನೊಂದು ಪ್ರಮಾಣ ಕೊಟ್ಟು ಹೇಳ್ತಾರೆ, ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ಪ್ರಮುಖ ಅಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದ ಗುರುಗಳೇ. ನಮಸ್ಕಾರ.